ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಚೂಡ ಮಾಡಾಕತ್ತೀನಿ. ಹೆಂಗೆ ಮಾಡ್ತೀನಿ ಅನ್ನೋದು ನೋಡ್ಕೊಂಡು ಬರೋನು ಬರ್ರಿ. ಯಾವ ಥರ ಮಾಡ್ತೀನಿ ಅನ್ನೋದು ನಾನು ಮಾಡ್ತೀನಿ, ನೀವು ನೋಡ್ರಿ. ಹೆಂಗೆ ಕೆಂಪ ಎಷ್ಟು ಚಂದ ಫಟಾಫಟ ಅಂಥೇಳಿ ಮಾಡ್ಕೋಬೋದು. ಸೂಪರಾಗಿ ಆಗ್ಯಾವ ಚೂಡ. ಈ ಥರ ನಾ ಮಾಡೀನಿ, ನೀವು ಒಮ್ಮೆ ಟ್ರೈ ಮಾಡಿರಿ. ಕೆಂಪು ಹೆಂಗೆ ಆಗ್ಯಾವ ನೋಡ್ರಿ. ನಾವೊಂದು ಒಲೆ ಮೇಲೆ ಒಂದು ಬೊಗಣಿ ಇಟ್ಟಿನಿ ದೊಡ್ಡದು. ಆ ಬೊಗಣಿ ಒಳಗೆ ಚಂದ ತಿರ್ವಾಕದು ಬರ್ತದೆ ಅಂಥೇಳಿ ಎಣ್ಣೆ ಅಂತೂ ಜಾಸ್ತಿ ಹಾಕೋಬೇಕ್ರಿ. ಒಂದು ಕೆ ಜಿ ಚುರುಮುರಿ ತೊಗೊಂಡಿನಿ, ಅದಕ್ಕೆ ಪಾವು ಕಿಲೋ ಮೇಲೆ ತೊಗೊಂಡಿನ್ರಿ ನಾ ಎಣ್ಣೆ. ಆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಎಲ್ಲ ಹಾಕಾಕತ್ತೀನಿ ನೋಡ್ರಿ. ಹೋಟೆಲ್ ಸ್ಟೈಲ್ ರೀ ಇವು. ಈ ಥರ ಮಾಡಿದ್ರೆ ಸೂಪರ್ ಆಗಿರ್ತಾವೆ. ಈಗ ನಾನು ಜೀರಿಗೆ ಸಾಸಿವೆ ಹಾಕಿನಿ, ಅವು ಚಟ್ಪಟ್ ಅಂತ ಸಿಡಿಬೇಕ್ರಿ. ಯಾಕಂದ್ರೆ ಚಂದ ಫ್ಲೇವರ್ ಮಸ್ತ್ ಬರ್ತಾವೆ. ಈಗ ನೋಡ್ರಿ ನಾ ಹೆಂಗೆ ಮಾಡಾಕತ್ತೀನಿ. ಮತ್ತು ಅದಕ್ಕೆ ಕರಿಬೇವು ಹಾಕ್ಬೇಕ್ರಿ. ಕರಿಬೇವು ಪೂರ್ತಿ ಕಡಕ್ ಚಂದ ಆಗ್ಬೇಕ್ರಿ, ಕ್ರಿಸ್ಪಿ ಆಗಬೇಕು. ಆ ನಂತರ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿನಿ. ಬೆಳ್ಳುಳ್ಳಿ ಹಾಕಕತ್ತೀನಿ ನೋಡ್ರಿ. ಒಂದು 5-6 ಗಡ್ಡೆ ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿನಿ. ಸುಲಿಲಾರ್ದೆ ಜಜ್ಜಿಟ್ಕೋಬೇಕ್ರಿ. ಸುಲ್ದಿದ್ದಾದ್ರೆ ಅಷ್ಟು ಚಂದ ಆಗಲ್ರಿ. ಇದು ಬೆಳ್ಳುಳ್ಳಿ ಚಂದ ಸುಲ್ದಿಟ್ಕೋಬೇಕ್ರಿ. ಶೇಂಗಾ ಪುಟಾಣಿ ಅವು ಒಂದೊಂದು ಅರ್ಧ ಕೆ ಜಿ ಶೇಂಗಾ, ಅರ್ಧ ಕೆ ಜಿ ಪುಟಾಣಿ ತೊಗೊಂಡಿನಿ. ಚಂದ ಪುಟಾಣಿ ಶೇಂಗಾ ಮಸ್ತ್ ಇದು ಆಗ್ತಾವ್ರಿ, ಬಾಯಾಗ ಸಿಗ್ತಾವೆ, ಕ್ರಿಸ್ಪಿ ಆಗ್ತಾವೆ. ಈ ಥರ ನಾ ಮಾಡ್ಲಾತೀನಿ. ನೀವು ಒಮ್ಮೆ ನೋಡ್ರಿ, ಮಾಡ್ಕೇಶಿಂದ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಚಂದ ಕ್ರಿಸ್ಪಿ ಆಗ್ಬೇಕ್ರಿ. ಭಾಳ ತನ ಜರ ಫ್ರೈ ಮಾಡ್ಬೇಕ್ರಿ. ಈಗ ಮಾಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ಯಾವಾಗಾರ ಚುರುಮುರಿ ಚೂಡ ತಿನ್ನಂಗೆ ಅನಿಸ್ತಂದ್ರೆ ಈ ಥರ ಮಾಡ್ಕೋಬೇಕ್ರಿ. ಮಳೆ ಬಂದಾಗ ಅದು ಮಸ್ತ್ ಆಗ್ತದ. ಅರ್ಶಿಣ ಪುಡಿ ಹಾಕಾಕತ್ತೀನಿ ನೋಡ್ರಿ. ಅರ್ಧ ಸ್ಪೂನ್ ಅರ್ಶಿಣ ಪುಡಿ. 1 ಸ್ಪೂನ್ ಹಾಕಿದ್ರೆ ನಡೀತದೆ ರೀ. ಉಪ್ಪಿಟ್ಟು ತಿನ್ನೋ ಚಮಚಲ್ಲಿ 1 ಚಮಚೆ 1 ಸ್ಪೂನ್ ಹಾಕೀನಿ ನೋಡ್ರಿ. ಎಲ್ಲ ಫುಲ್ ಕಲರ್ ಬಿಡುತ್ತೆ ನೋಡ್ರಿ ಅರ್ಶಿಣದು. ಕಲರ್ಫುಲ್ ಆಗ್ಯಾವ್ರಿ. ಖಾರ ಹಾಕ್ಬೇಕ್ರಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಾನು ಒಂದು ಅರ್ಧ ಸ್ಪೂನ್ ಜಾಸ್ತಿನೇ ಹಾಕೊಂಡೇನ್ರಿ ನಾ ಖಾರ. ಬಾಯಿ ತುಂಬ ಖಾರ ಆಗಲಿ ಅಂಥೇಳಿ. ಒಮ್ಮೆ ಚೂಡ ತಿಂದ್ರೆ ಬಾಯಿ ಎಲ್ಲ ಸ್ವಚ್ಛ ಆಗ್ಬೇಕು, ಬಾಯಿ ಚಂದ ಆಗ್ತದೆ ರೀ. ಮತ್ತು ಬಾಯಿಗೂ ಸ್ವಾದ ಬರ್ತದೆ. ಖಾರ ಜಾಸ್ತಿ ಆದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ನಾ ಕ್ವಾಂಟಿಟಿ ಜರ ಜಾಸ್ತಿ ಮಾಡಾಕತ್ತೀನಿ. 1 ಕೆ ಜಿ ಚುರುಮುರಿ ತೊಗೊಂಡಿನಿ ನೋಡ್ರಿ. ಹಿಂಗೆ ಯಾವಾಗಾರ ಮಾಡ್ಕೋಬೋದು ರೀ. ಈಗ ಯಾರು ಬಂದಾಗ ಅದು ಚೂಡ ಹಾಕಿ ಕೊಡಕ್ಕೆ ಬರ್ತದೆ. ಈ ಥರ ಮಾಡಿ ಇಟ್ಕೊಂಡ್ರಂದ್ರೆ ಒಂದು ವಾರ ತನಕ ಸೇರ್ವೆ ಆಗಿಬಿಡ್ತಾವೆ. ಮಸ್ತ್ ಆಗ್ತಾವೆ ರೀ. ಚಂದ ಕಲರ್ ಬರ್ಲಾಗತ್ತಾವೆ. ಚಂದ ತಿರುಗಬೇಕ್ರಿ. ಈ ಥರ ಮಾಡ್ಕೋಬೇಕ್ರಿ. ಯಾವಾಗಾರ ಹಿಂಗೆ ಮಕ್ಕಳಿಗೆ ಅದು ಕೊಡಕ್ಕೆ ಬರ್ತದೆ. ನಾನು ಒಂದೊಂದು ರೆಸಿಪಿ ಮಾಡಿ ಹಾಕ್ತೀನಿ ರೀ. ನಾನು ಕೆಲಸದಾಗ ಆಲಾರ ಬಟ್ಟಿಗೆ ನಾನು ವಾರಕ್ಕೊಂದು ಹಿಂಗೆ ಹಾಕ್ತಾಯಿರ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾವು ಮಾಡೋ ರೆಸಿಪಿ ಹೆಂಗದ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾ ಇದ್ರಕ್ಕಿಂತ ಒಳ್ಳೆ ರೆಸಿಪಿನ ಮಾಡಿ ಹಾಕ್ತೀನಿ ನೋಡಿರಿ. ಕಲರ್ಫುಲ್ ಆಗ್ಯಾವ, ಎಷ್ಟು ನೈಸ್ ಆಗ್ಯಾವ, ಎಷ್ಟು ಕಲರ್ಫುಲ್ ಆಗ್ಯಾವ ನೋಡಿರಿ. ಕೆಂಪು ಕಲರ, ಯಾಕಂದ್ರೆ ಕೆಂಪು ಖಾರ ಹಾಕಿರ್ತೀವಿ, ಹಿಂಗಾಗಿ ಕೆಂಪು ಕಲರ್ ಬರ್ತಾವ್ರಿ. ಜರ ಚೂಡ ಚುರುಮುರಿ ಚಂದ ತಿರುಗಿದ್ರೆ ಕ್ರಿಸ್ಪಿ ಆಗ್ತಾವ್ರಿ ಚುರುಮುರಿ. ಇವೇನದ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ 1 ವಾರ ತನಕ ತಿನ್ಬೋದು ರೀ. ನಾ ಹೆಂಗೆ ಮಾಡೀನಿ ಅನ್ನೋದು ನೋಡಿ ನೀವು ಒಮ್ಮೆ ಮಾಡ್ಕೊರಿ. ಕಲರ್ಫುಲ್ಲಾಗಿ ಹೆಂಗೆ ಬಂದಾವ ನೋಡ್ರಿ. ಫಂಕ್ಷನ್ಗಳ್ದಾಗ ಅದು ಮಾಡಿಟ್ರೆ ಚಲೋ ನೋಡ್ರಿ.